ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಉಗ್ರ ಸಿಂಹ ವಾಸಿಸುತ್ತಿತ್ತು. ಅದು ಪ್ರತಿದಿನ ಪ್ರಾಣಿಗಳನ್ನು ಬೇಟೆಯಾಡಿ ಕೊಲ್ಲುತ್ತಿತ್ತು. ಇದರಿಂದ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಭಯ ಭೀತವಾಗಿ ಬದುಕುತ್ತಿದ್ದವು. ಒಂದು ದಿನ ಪ್ರಾಣಿಗಳು ಒಟ್ಟುಗೂಡಿ ಸಿಂಹದೊಂದಿಗೆ ಮಾತನಾಡಲು ನಿರ್ಧರಿಸಿದವು. ಹೇ ಕಾಡಿನ ರಾಜ, ದಯವಿಟ್ಟು ನಮ್ಮನ್ನು ಬೇಟೆಯಾಡುವುದು ನಿಲ್ಲಿಸು. ನಾವು ಪ್ರತಿದಿನ ನಿನ್ನ ಆಹಾರಕ್ಕಾಗಿ ಒಂದು ಪ್ರಾಣಿಯನ್ನು ಕಳಿಸಿಕೊಡುತ್ತೇವೆ ಎಂದು ಹೇಳಿದವು. ಸಿಂಹವು ಈ ವ್ಯವಸ್ಥೆಗೆ ಒಪ್ಪಿಕೊಂಡಿತು. ಪ್ರತಿದಿನ ಒಂದು ಪ್ರಾಣಿ ಸಿಂಹದ ಬಳಿಗೆ ಬಲಿಯಾಗಲು ಹೋಗುತ್ತಿತ್ತು. ಒಂದು ದಿನ ಸಿಂಹದ ಬಳಿಗೆ ಹೋಗುವ ಸರದಿ ಮೊಲದ್ದು ಆಗಿತ್ತು. ಬುದ್ಧಿವಂತ ಮೊಲವು ಬಲಿಯಾಗಲು ಬಯಸಲಿಲ್ಲ. ಆದ್ದರಿಂದ ಅದು ಒಂದು ಉಪಾಯವನ್ನು ಮಾಡಿತು. ಅದು ಉದ್ದೇಶಪೂರ್ವಕವಾಗಿಯೇ ನಿಧಾನವಾಗಿ ನಡೆದು ಸಿಂಹವನ್ನು ತಡವಾಗಿ ತಲುಪಿತು. ಸಿಂಹವು ಕೋಪಗೊಂಡು ಗರ್ಜಿಸಿತು. ನೀನು ಯಾಕೆ ತಡವಾಗಿ ಬಂದಿದ್ದೀ ಎಂದು ಕೇಳಿತು. ಮೊಲವು ಗೌರವದಿಂದ ನಮಸ್ಕರಿಸಿ, ಮಹಾರಾಜರೇ, ನಾನು ಇಲ್ಲಿಗೆ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದೆ. ಆದರೆ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಾನು ಈ ಕಾಡಿನ ರಾಜ ಎಂದು ಹೇಳಿಕೊಂಡಿತು. ಇದನ್ನು ಕೇಳಿದ ಸಿಂಹವು ಇನ್ನಷ್ಟು ಕೋಪಗೊಂಡು, ನನ್ನನ್ನು ಆ ಸಿಂಹದ ಬಳಿಗೆ ಕರೆದೊಯ್ಯಿ, ನಾನು ಅದಕ್ಕೆ ಪಾಠ ಕಲಿಸುತ್ತೇನೆ ಎಂದು ಹೇಳಿತು. ಬುದ್ಧಿವಂತ ಮೊಲವು ಸಿಂಹವನ್ನು ಆಳವಾದ ಬಾವಿಗೆ ಕರೆದೊಯ್ದು ಅದನ್ನು ತೋರಿಸುತ್ತಾ, ನೋಡ್ಗುರು, ಇಲ್ಲೇ ಅವನೇ ಬಾವಿಯೊಳಗೆ ಲುಕ್ ಕೊಡ್ತಾವನೆ ಎಂದು ಹೇಳಿತು. ಸಿಂಹವು ಬಾವಿಯೊಳಗೆ ಇಳಿದು ಇಣುಕಿ ನೋಡಿದಾಗ ತನ್ನದೇ ಪ್ರತಿಬಿಂಬ ನೋಡಿತು. ಇದು ಇನ್ನೊಂದು ಸಿಂಹ ಇರಬಹುದು ಎಂದು ಭಾವಿಸಿ ಕೋಪದಿಂದ ಗರ್ಜಿಸಿ ಹೋರಾಡಲು ಬಾವಿಗೆ ಹಾರಿತು. ಸಿಂಹವು ಮುಳುಗಿ ಅಸುನೀಗಿತು ಮತ್ತು ಮೊಲವು ಸುರಕ್ಷಿತವಾಗಿ ತಪ್ಪಿಸಿಕೊಂಡು ಸ್ನೇಹಿತರ ಬಳಿ ಸಂತಸದ ಸುದ್ದಿಯನ್ನು ಮುಟ್ಟಿಸಲು ಕುಣಿದಾಡುತ್ತಾ ಕುಪ್ಪಳಿಸುತ್ತಾ ಹೊರಟಿತು. ನೈತಿಕತೆ, ಮಾರಲ್ ಆಫ್ ದ ಸ್ಟೋರಿ: ದೈಹಿಕ ಶಕ್ತಿಗಿಂತ ಜಾಣತನ ದೊಡ್ಡದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.